ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೂ ಪ್ರಸಿದ್ಧ ಗೋಧಿ ಹುಗ್ಗಿ. ಏನೇ ಸಣ್ಣ ಪುಟ್ಟ ಫಂಕ್ಷನ್ ಇರಲಿ, ಮದುವೆ ಆಗಲಿ, ಈ ಗೋಧಿ ಹುಗ್ಗಿ ಮಾಡ್ತೀವಿ. ಮೊದಲಿಗೆ 1 ಗ್ಲಾಸ್ ಗೋಧಿಗೆ 2 ಸಲ ಚೆನ್ನಾಗಿ ತೊಳಿಬೇಕು. ನಂತರ ಅರ್ಧ ಗ್ಲಾಸ್ ನೀರು ಹಾಕಿ 3 to 4 hours ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ನೆಂದಿರೋ ಗೋಧಿನ ತೆರಿಯಾಗಿ ಹುರ್ಕೋಬೇಕು. ರುಬ್ಕೊಂಡಿರೋ ಗೋಧಿನ 5 to 6 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 5 to 6 ವಿಸಿಲ್ ಮಾಡ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಗೋಧಿಗೆ 1.5 ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ. ನಂತರ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಸೈಡಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ, ಗೋಡಂಬಿ, ನಂತರ ದ್ರಾಕ್ಷಿ, ಗಸಗಸೆ, ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಈ ಗೋಧಿ ಹುಗ್ಗಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕುದಿಯುವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಎರಡರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಗೋಧಿ ಹುಗ್ಗಿ ರೆಡಿ. ಬಿಸಿ ಬಿಸಿ ಗೋಧಿ ಹುಗ್ಗಿ ಜೊತೆ ಹಾಲು ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ.